ಬೆಂಗಳೂರಿನ ಸೆಂಟ್ರಲ್ ಜೈಲು ಅಂದರೆ ಪರಪ್ಪನ ಅಗ್ರಹಾರ ಜೈಲು ಈಗ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಯಾಕೆಂದರೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲನ್ನು ಬೇರೆ ಬೇರೆ ಆರೋಪಗಳನ್ನು ಹೊತ್ತು ಸೇರಿದ್ದಾರೆ. ಸೆಂಟ್ರಲ್ ಜೈಲು ಈಗ VIP ಗಳ ಅಡ್ಡ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ ಪರಪ್ಪನ ಅಗ್ರಹಾರ. ಯಾಕೆಂದರೆ ಸೆಂಟ್ರಲ್ ಜೈಲು ಈಗ VIP ಗಳ ಅಡ್ಡ ಆಗ್ತಾ ಇದೆ. ಹಲವು ಕೇಸ್ಗಳಲ್ಲಿ ಜೈಲು ಪಾಲಾಗಿದ್ದಾರೆ ದೊಡ್ಡವರು ಅಂತ ಅನ್ನಿಸ್ಕೊಂಡವರು. ಕೊಲೆ, ರೇಪ್, ಕಿಡ್ನಾಪ್, ಭ್ರಷ್ಟಾಚಾರ ಕೇಸ್ಗಳಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಈ ಕಳೆದ 3 ತಿಂಗಳಲ್ಲಂತೂ ಶಾಸಕರು, ಮಾಜಿ ಸಂಸದರು, ಫಿಲ್ಮ್ ಸ್ಟಾರ್ ಎಲ್ಲರೂ ಮೆರವಣಿಗೆ ಹೊರಟುಬಿಟ್ಟಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ. ನಿಜ, 4,000 ಖೈದಿಗಳಿರ್ತಕ್ಕಂಥ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಖೈದಿಗಳು ಬೇರೆ, ವಿಚಾರಣಾಧೀನ ಖೈದಿಗಳು ಬೇರೆ. ಇವರೆಲ್ಲ ವಿಚಾರಣಾಧೀನ ಖೈದಿಗಳು. ಬೇರೆ ಬೇರೆ ಕೇಸ್ನಲ್ಲಿ SIT ಅವರು ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಕಡೆ ED ಅವರು ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಕಡೆ CBI CID ಅವರು ಅರೆಸ್ಟ್ ಮಾಡಿದ್ದಾರೆ. ಏನೋ ಒಂದು ವಿಚಾರ. ಬಟ್ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಅದು ಒಟ್ಟೊಟ್ಟಿಗೆ ಸೇರ್ತಾ ಇದ್ದಾರೆ, ಒಬ್ಬರಾದ ಮೇಲೆ ಒಬ್ಬರಲ್ಲ. ಈಗಲೇ ತಗೊಳ್ಳಿ ಎಕ್ಸಾಂಪಲ್, ಪರಪ್ಪನ ಅಗ್ರಹಾರದಲ್ಲಿ 4 ಜನ VVIPಗಳಿದ್ದಾರೆ. ಹಾಗಾಗಿ ಇವರನ್ನ ನೋಡೋದಕ್ಕೆ ಅಂತ ಬರ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ. ಇದೆಲ್ಲ ಎಲ್ಲಿಗೆ ಕಾರಣವಾಗುತ್ತೆ ಅಂತಂದರೆ ಜೈಲು ಸಿಬ್ಬಂದಿಗಳಿಗೆ ಪೀಕಲಾಟ. ಬಂದವ್ರನ್ನೆಲ್ಲ ನೋಡಿಸ್ಕೋಬೇಕು, ಬಂದವ್ರನ್ನೆಲ್ಲ ಮೀಟ್ ಮಾಡಿಸ್ಬೇಕು, VIP ಟ್ರೀಟ್ಮೆಂಟ್ ಥರ ನೋಡಬೇಕು. ನೋಡಿ, ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟು ಚಿತ್ರನಟ ದರ್ಶನ್ ಮರ್ಡರ್ ಕೇಸ್ನಲ್ಲಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇವರು ಕೂಡ ವಿಚಾರಣಾಧೀನ ಖೈದಿನೇ, ಯಾಕೆಂದರೆ ಇನ್ನೂ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ. ಇದಾದ ನಂತರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, ಈತನ ಮೇಲೆ ಇರ್ತಕ್ಕಂಥ ಆರೋಪ ರೇಪ್ ಕೇಸ್. ಪ್ರಜ್ವಲ್ ರೇವಣ್ಣ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇನ್ನು ಇವರ ಸಹೋದರ ಸೂರಜ್ ರೇವಣ್ಣ, ಈತ ಈಗ ಹಾಲಿ ಮೇಲ್ಮನೆ ಸದಸ್ಯ, ವಿಧಾನ ಪರಿಷತ್ ಸದಸ್ಯ. ಈತನ ಮೇಲೆ ಇರ್ತಕ್ಕಂಥ ಆರೋಪ ಅಸಹಜ ಲೈಂಗಿಕ ಕೇಸ್. ಇವರು ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ಇವತ್ತಿನಿಂದ ಹೊಸ ಎಂಟ್ರಿ ನಾಗೇಂದ್ರ. ಇವರು ಮಾಜಿ ಸಚಿವರು. 187 ಕೋಟಿ ಅವ್ಯವಹಾರ ಪ್ರಕರಣ, ಅಂದರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥ ಆರೋಪವನ್ನು ಹೊತ್ತು ಈಗ ನಾಗೇಂದ್ರ ಇವತ್ತಿನಿಂದ ಜೈಲು ಪಾಲಾಗ್ತಾ ಇದ್ದಾರೆ. ಇವರು ಕೂಡ ಈಗ ಪರಪ್ಪನ ಅಗ್ರಹಾರ ಸೇರ್ತಾರೆ, ವಿಚಾರಣಾಧೀನ ಖೈದಿ. ಹಾಗಾಗಿ ಒಬ್ಬೊಬ್ಬರೇ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇರೋದ್ರಿಂದ ಆ ಜೈಲೇ ಇವಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತೀನಿ. ಮುರಳಿ, ನಿಜ ಈಗ ಸದ್ಯಕ್ಕೆ 4 ಗಣ್ಯರು ಪರಪ್ಪನ ಅಗ್ರಹಾರ ಸೇರಿದ್ದಾರೆ ವಿಚಾರಣಾಧೀನ ಖೈದಿಗಳಾಗಿ. ಅವ್ರು ನೋಡೋದಕ್ಕೆ ಬರ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಒಟ್ಟಾರೆ ಇವೆಲ್ಲವೂ ಕೂಡ ಜೈಲು ಸಿಬ್ಬಂದಿಗೆ ಸ್ವಲ್ಪ ಪೀಕಲಾಟ ಅನ್ಬೋದು ಸದ್ಯಕ್ಕೆ. ಜೊತೆಗೆ ಪರಪ್ಪನ ಅಗ್ರಹಾರ ಹೆಚ್ಚೆಚ್ಚು ಸುದ್ದಿ ಆಗ್ತಾ ಇದೆ, ಹೌದಾ? ಖಂಡಿತ ಅರವಿಂದ್, ಯಾಕೆಂದ್ರೆ ಪ್ರಮುಖವಾಗಿ ನಾವು ಈ ಹಿಂದೆ ನೋಡ್ತಾ ಇದ್ವಿ, ಸಾಕಷ್ಟು ಜನ VIP ಗಳು ಜೈಲಿಗೆ ಹೋಗ್ತಾ ಇದ್ರು. ಆದರೆ ಯಾವಾಗಲೂ ಒಂದೊಂದು ಗ್ಯಾಪ್ಗಳಿರ್ತಿತ್ತು. ಅಂದರೆ ಒಬ್ಬ ಸಂಸದ ಇರ್ಬೋದು, ಒಬ್ಬ ಸಚಿವ ಇರ್ಬೋದು, ಅಥವಾ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲರೂ ಕೂಡ ಒಂದು ಟೈಮ್ ಬೀಯಿಂಗಲ್ಲಿ ಮತ್ತು ಟೈಮ್ ಗ್ಯಾಪಲ್ಲಿ ಒಂದು ಪರಪ್ಪನ ಅಗ್ರಹಾರಕ್ಕೆ ಹೋಗಿರೋಂಥದ್ದನ್ನ ನೋಡಿದ್ದೀವಿ. ಜೊತೆಗೆ ಅವರೆಲ್ಲ 15 ದಿನ 20 ದಿನದ ಒಳಗಾಗಿ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಂಥವ್ರ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ವಿ. ಆದರೆ ಈಗ ಕಳೆದ 3 ತಿಂಗಳಿಂದನೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಾ ಇರೋಂಥದ್ದು, ಜೊತೆಗೆ ದೊಡ್ಡ ಮಟ್ಟದಲ್ಲಿ VIP ಗಳ ಅಡ್ಡ ಆಗಿ ಪರಿಣಮಿಸ್ತಾ ಇದೆ ಪರಪ್ಪನ ಅಗ್ರಹಾರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಅರವಿಂದ್, ಏನಂದ್ರೆ ಮೊದಲನೇ ಪ್ರಾಥಮಿಕವಾಗಿ ಪ್ರಾರಂಭವಾದಂಥದ್ದು HD ರೇವಣ್ಣ ಅವರ ವಿಚಾರದಿಂದ. HD ರೇವಣ್ಣ ಅವರು ಜೈಲಿಗೆ ಹೋಗ್ತಾರೆ. ಅದಾದ ನಂತರ ಕೇವಲ 1 ವಾರದೊಳಗೆ ಅವರಿಗೆ ಜಾಮೀನು ಸಿಕ್ಕುತ್ತದೆ ಅಪಹರಣದ ಪ್ರಕರಣದಲ್ಲಿ. ಅದೇ ರೀತಿಯಲ್ಲಿ ಅವರ ಮಗ ಅತ್ಯಾಚಾರದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಅವರ ವಿರುದ್ಧ 3 ಅತ್ಯಾಚಾರ ಪ್ರಕರಣಗಳಿದ್ದಾವೆ. ಅವರು ಕೂಡ ಈಗ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಅದಾದ ನಂತರ ಅವರ ಸಹೋದರ ಸೂರಜ್ ರೇವಣ್ಣ, ಅಂದರೆ ಪ್ರಜ್ವಲ್ ಅವರ ಸಹೋದರ ಸೂರಜ್ ರೇವಣ್ಣ ಕೂಡ ಅಸಹಜ ಲೈಂಗಿಕ ಕ್ರಿಯೆ ಪ್ರಕರಣದಲ್ಲಿ ಸಿಲುಕಿ ಈಗ ಅವರು ಕೂಡ ಜೈಲು ಸೇರಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಈಗ ಸಾಕಷ್ಟು ದೊಡ್ಡ ಮಟ್ಟದ ಸುದ್ದಿಯಾಗಿ ಜೈಲು ಸೇರಿದಂಥವ್ರು ದರ್ಶನ್. ಯಾಕೆಂದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಅವರನ್ನ ಭೇಟಿ ಮಾಡ್ಲಿಕ್ಕೆ ಬರುವಂತಹ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು. ಜೊತೆಗೆ ಈಗ ಇವತ್ತು ನಾಗೇಂದ್ರ ಅವರು ಕೂಡ ಹೋಗ್ತಾ ಇದ್ದಾರೆ. ಅಂದ್ರೆ ಹವಾಲಾ ಮತ್ತು ವಂಚನೆ ಪ್ರಕರಣದ ಅಡಿಯಲ್ಲಿ ಈಗ ನಾಗೇಂದ್ರ ಹಾಲಿ ಶಾಸಕರು ಅವರು ಈಗ ಹೋಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಒಂದು ರೀತಿಯಲ್ಲಿ VIP ಗಳ ಅಡ್ಡ ಆಗಿದೆ. ಯಾಕೆಂದ್ರೆ
VIP ಗಳು ಇರ್ಲಿಕ್ಕೆ ಅಂತೇಳಿ ಒಂದಷ್ಟು ಸೆಲ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲ ಕೈದಿಗಳು ಒಂದೇ ರೀತಿಯ, ಆದ್ರೆ ಪೊಲೀಸರು ಒಂದು ಮ್ಯಾನ್ಯುವಲ್ ಅನ್ನ ಮಾಡಿಕೊಂಡು ಅವ್ರಿಗೆ ಒಂದು ವಿಶೇಷವಾಗಿ ಕಾಳಜಿಯನ್ನ ತೋರಿಸಿ ವಿಶೇಷವಾಗಿ ಅವರನ್ನ ಇರಿಸ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಜೈಲಾಧಿಕಾರಿಗಳು ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ಈಗ VIP ಆರೋಪಿಗಳೇನಿದ್ದಾರೆ ಆರೋಪಿಗಳೆಲ್ಲ ಕೂಡ ಒಂದು ಕಡೆ ಸೇರ್ಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಆಶ್ಚರ್ಯಕರ ವಿಚಾರ ಅಂದ್ರೆ ಇಷ್ಟು ಜನರಲ್ಲಿ ಕೊಲೆ ಪ್ರಕರಣ ಇದೆ, ಅತ್ಯಾಚಾರ ಪ್ರಕರಣ ಇದೆ, ವಂಚನೆ ಪ್ರಕರಣ, ಹವಾಲಾ, ಜೊತೆಗೆ ಕಿಡ್ನಾಪ್, ಇವೆಲ್ಲ ಪ್ರಕರಣಗಳು ಅಂದ್ರೆ ದೊಡ್ಡ ದೊಡ್ಡ ಪ್ರಕರಣಗಳೇನಿರ್ತವೆ ಆ ಪ್ರಕರಣಗಳಲ್ಲಿ ಎಲ್ಲದರಲ್ಲೂ ಕೂಡ ಈ VIP ಭಾಗಿಯಾಗಿರುವಂತದ್ದು ದುರಾದೃಷ್ಟಕರ ಅಂತ ಹೇಳ್ಬೋದು. ಈಗ ಜೈಲಧಿಕಾರಿಗಳು ಯಾವ ರೀತಿ ನೋಡ್ತಾರೆ ಅಂತ ಮುರಳಿ, ಈಗ ಸಹಜವಾಗಿ ಎಲ್ಲಾ ಕೇಸ್ಗಳು ಹೆಂಗ್ ಬರುತ್ತೆ ಇವ್ರದ್ದು ಹಂಗೆ ಟ್ರೀಟ್ ಮಾಡ್ತಾರ, ಅಥವಾ VIP ಜೈಲಿಗೆ ಬರೋದು ಜಾಸ್ತಿ ಆದಷ್ಟು ಅವ್ರಿಗೆ ತಲೆನೋವು ಜಾಸ್ತಿ ಆಗುತ್ತಾ ಅಂತ? ಖಂಡಿತ ಸಾಮಾನ್ಯವಾಗಿ ಯಾರೋ ಒಬ್ಬ ಕಿಡ್ನಾಪ್ ಅನ್ನ ಮಾಡಿರ್ತಾನೆ, ಯಾರೋ ಒಬ್ಬ ಚೈನ್ ಸ್ನ್ಯಾಚ್ ಅನ್ನ ಮಾಡಿರ್ತಾನೆ, ಆತನಿಗೆ ದಿಕ್ಕು ದಿವಾಳಿ ಯಾರು ಇರಲ್ಲ, ಅಂತವನು ಜೈಲಿಗೆ ಬಂದಾಗ ನೋಡ್ಕೊಳ್ಳೋ ರೀತಿಗಳೇ ಬೇರೆ. ಇಂಥ ವ್ಯಕ್ತಿಗಳು ಬಂದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವ್ರ ಮೇಲೆ ಒಂದಷ್ಟು ಅಟೆನ್ಷನ್ ಜಾಸ್ತಿ ಇರಬೇಕಾಗುತ್ತೆ, ಯಾಕಂದ್ರೆ ಅವ್ರ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರುವಂಥದ್ದು. ಯಾಕಂದ್ರೆ ಉದಾಹರಣೆಗೆ ದರ್ಶನ್ ಅವರನ್ನೇ ತೆಗೆದುಕೊಳ್ಬಹುದು ಅರವಿಂದ್ ಇಲ್ಲಿ, ಯಾಕಂದ್ರೆ ಒಬ್ಬ ACP ರ್ಯಾಂಕಿಂಗ್ ನ ಆಫೀಸರ್ನ ಅವ್ರ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಅಂದ್ರೆ ಅವರ ಸಂಪೂರ್ಣವಾಗಿ ಭದ್ರತೆಯನ್ನು ನೋಡ್ಕೊಳ್ಳೋದಕ್ಕೆ ಇರಿಸ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಏನಾದ್ರು ತೊಂದರೆಗಳಾಗ್ಬೋದು, ಅಥವಾ ಅವ್ರ ಮೇಲೆ ಯಾರು ಅಟ್ಯಾಕ್ ಮಾಡುವಂಥದ್ದು, ಅಥವಾ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಜನ ಒಳ ಸಹ ಆರೋಪಿಗಳನ್ನಿರ್ತಾರೆ, ಸಹ ಆರೋಪಿಗಳು ಬರುವಂತ ಸಾಧ್ಯತೆಗಳಿರ್ತವೆ. ಅಂತ ಆ ಹಿನ್ನೆಲೆಯಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಕಟ್ಟವನ್ನ ಮಾಡ್ಲಿಕ್ಕೆ ಈ ರೀತಿಯಲ್ಲಿ ಅಧಿಕಾರಿಗಳನ್ನ ನೇಮಕನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಶಾಸಕ ನಾಗೇಂದ್ರ ಅವರ ವಿಚಾರ, ಈಗ ಅವ್ರದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ಗಳು ಕೂಡ ಸಿಗ್ತವೆ. ಈ ಹಿನ್ನೆಲೆಯಲ್ಲಿ ಪರಪ್ಪನಗರದಲ್ಲಿ ಸಿಬ್ಬಂದಿಗಳಿಗೆ ಒಂದು ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಿಸ್ತಿರೋದು. ಅರವಿಂದ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಇವಾಗ ಪರಪ್ಪನ ಅಗ್ರಹಾರದಲ್ಲಿ VIP ದಂಡೆ ಇದೆ. ಯಾರು ಇವರಲ್ಲಿ ಫಸ್ಟ್ ಜಾಮೀನು ಪಡ್ಕೊಂಡು ಹೊರಗೆ ಬರ್ತಾರೆ ಅಂತಕ್ಕಂಥದ್ದು ಕುತೂಹಲ.